ಸಂಚಲನಕ್ಕೆ ಕಾರಣವಾಗಿದ್ದು ಅಂತ ಹೇಳಿದ್ರೆ ಇತ್ತೀಚೆಗಿನ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ. ಬಿಜೆಪಿಯ ವಿರುದ್ಧ ಕೆಪಿಸಿಸಿಯ ಉಪಾಧ್ಯಕ್ಷ ಆರ್.ವಿ. ವೆಂಕಟೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರಿಗೆ ಯಾವುದೇ ಅಜೆಂಡಾ ಇಲ್ಲ, ರಾಜಕೀಯ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಮ ಪಕ್ಷದ ತೆನ್ನಿರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡೆತ್ ನೋಟ್ ವಾಟ್ಸಪ್ನಲ್ಲಿದೆ, ಕೈ ಬರಹದಲ್ಲಿಲ್ಲ. ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಸತ್ಯ ತಿಳಿಸ್ತಾರೆ. ಈ ಪ್ರಕರಣದಲ್ಲಿ ಶಾಸಕರ ಕೈವಾಡ ಇಲ್ಲ ಅಂತ ಹೇಳಿ ಆರ್.ವಿ. ವೆಂಕಟೇಶ್ ಹೇಳಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕಾ ಪ್ರಹಾರಕ್ಕೆ ಕಾರಣವಾಗಿದೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಹರಿಹಾಯ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ರು. ಅಲ್ಲಿನ ಶಾಸಕರು ಇಬ್ಬರು ಶಾಸಕರ ಮಧ್ಯೆ ಭಾಳ ಜಟಾಪಟಿ ಇದೆ ಎನ್ನುವ ಕಾರಣಕ್ಕಾಗಿ ಅಥವಾ ಇಬ್ಬರು ಶಾಸಕರ ಒತ್ತಡ ಇದೆ ಎನ್ನುವ ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಆಗಿದೆ ಅಂತ ಹೇಳಿ ಅಲ್ಲಿನ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇದೊಂದು ಸಾವಿನ ವಿಚಾರದಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಕ್ಲೇಮ್ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯ ಕೈವಾಡ ಇಲ್ಲ, ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರಿಲ್ಲ. ಹಾಗಿದ್ರೂ ಕೂಡ ಕಾಂಗ್ರೆಸ್ ಶಾಸಕರ ಹೆಸರನ್ನು ಎಳೆದು ತರೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು. ವಿನಯ್ ಎಂಬುವ ಒಬ್ಬ ಯುವಕ ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂಥ ಸಂಬಂಧ ಇರತಕ್ಕಂಥ ಒಂದು ಪ್ರಕರಣ. ಇದರಲ್ಲಿ ನಮ್ಮ ಪಕ್ಷದ ಶಾಸಕರಾದ ಇಬ್ಬರು ಶಾಸಕರ ಹೆಸರು ಪ್ರಸ್ತಾಪ ಆಗಿದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇವತ್ತು ಜನಕ್ಕೂ ಕೂಡ ಗೊತ್ತಾಗಬೇಕಾಗಿದೆ. ಬಿ ಜೆ ಪಿಯವರಿಗೆ ಯಾವುದೇ ಒಂದು ಅಜೆಂಡಾ ಇಲ್ಲ, ಸ್ವಂತವಾದ ಅಜೆಂಡಾ, ಜನಪರವಾದಂಥ ವಿಷಯಗಳು ಅವರಿತ್ತಲ್ಲ. ಇಂಥ ಪ್ರಕರಣಗಳನ್ನ ಹಿಡ್ಕೊಂಡು ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಪ್ರೇರಿತವಾಗಿ ಈ ವಿಷಯಗಳನ್ನ ದೊಡ್ಡದು ಮಾಡೋ ಉದ್ದೇಶ ಅಷ್ಟೇ ಇರ್ತದೆ. ಈಗ ತಮಗೆಲ್ಲ ತಿಳಿದಂಗೆ ಈ ಒಂದು ಪ್ರಕರಣ ಕಳೆದ 2 ತಿಂಗಳಿನಿಂದ ಫೆಬ್ರವರಿ 5ನೇ ತಾರೀಕಿನಿಂದ ಇದ್ರ ಪ್ರಕರಣ ಒಂದು ಇತಿಹಾಸ ಕಾಣ್ಬೋದು. ಏನು ವಿನಯ್ ಎಂಬುವ ಯುವಕ ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡು ಮೂಲತಃ ಕೊಡಗಿನವ್ರು ಇರ್ಬೋದು. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಯುವಕರಲ್ಲಿ ಒಂದು ಆಕರ್ಷಕ ಶಕ್ತಿ. ಬೇರೆ ಬೇರೆ ವಿಷಯಗಳು ಪ್ರತಿನಿತ್ಯ ಪ್ರತಿಯೊಬ್ಬ ಯುವಕ ಕನೆಕ್ಟ್ ಆಗ್ತಕ್ಕಂಥ ಸೋಷಿಯಲ್ ಮೀಡಿಯಾ. ಇದು ಇಬ್ಬರು ಶಾಸಕರು, ಯಾರು ನಮ್ಮ ಪೊನ್ನಣ್ಣವರಾಗಲಿ ಮಂತ್ರಗೌಡ ಆಗಲಿ, ಇವ್ರ ಗಮನಕ್ಕೆ ಇರಲ್ಲ. ಆದರೆ ಆಶ್ಚರ್ಯಕರವಾಗಿ ಆ ಡೆತ್ ನೋಟ್ ಅನ್ನೋದು ಯಾರನ್ನ ಕೈಯಲ್ಲಿ ಬರೆದಿದ್ರೆ ಅದನ್ನು ಡೆತ್ ನೋಟ್ ಅಂತಾರೆ. ಇಲ್ಲಿ ಕಾನೂನು ತಜ್ಞರು ಕೂಡ ಇದ್ದಾರೆ. ಡೆತ್ ನೋಟು ವಾಟ್ಸಪ್ಪಲ್ಲಿ ಇರತಕ್ಕಂಥದ್ದು, ಅದು ಅವರೇ ಮಾಡಿರ್ಬೋದು, ಯಾರೇ ಮಾಡಿರ್ಬೋದು. ಇದನ್ನು ತನಿಖೆ ಮಾಡೋದು ಯಾರು? ಪೊಲೀಸರು. ಸೊ ಈಗ ನಿನ್ನೆ ದಿವಸ ಮೃತ ವಿನಯ್ ಅವರ ಸಹೋದರನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಸೊ ಪೊಲೀಸು ಸತ್ಯಾಸತ್ಯತೆಗಳನ್ನ ಏನು ಅಂತ ತಿಳಿಸ್ತಕ್ಕಂಥದ್ದು ಇದೆ. ಸ್ವಲ್ಪ ಸಮಯನೂ ಹಿಡಿತದೆ. ಅಷ್ಟರೊಳಗೆ ನಮ್ಮ ಪಕ್ಷದ ಶಾಸಕರ ತೇಜೋವಧನೆ ಆಗಬಾರ್ದು. ಅದರಿಂದ ಮಾಧ್ಯಮದ ಗೋಷ್ಠಿ ಕರೆದು ಎಲ್ಲ ವಿಷಯಗಳನ್ನ ಕೆಲವು ತಮ್ಮ ಗಮನಕ್ಕೂ ತಂದು, ಯಾರೋ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಆಗ್ತಕ್ಕಂಥದ್ದಕ್ಕೆ ಮಾಧ್ಯಮಗಳಲ್ಲಿ ಹೆಚ್ಚು ಒತ್ತು ಸಿಕ್ಕಬಾರ್ದು. ನಾವು ಕೂಡ ಪಕ್ಷದ ವತಿಯಿಂದ